ಕ್ರಾಂತಿಕಾರಿ ವಿಚಾರಗಳನ್ನ ಪ್ರತಿಪಾದಿಸುವವರಿಗೆ ಬೆದರಿಸುವ ಸಲುವಾಗಿ ಬ್ರಿಟಿಷರು ತಾವು ಬಂಧಿಸಿದ ಸಂಗೊಳ್ಳಿ ರಾಯಣ್ಣ ಮತ್ತವನ ಸ್ನೇಹಿತರನ್ನು ಡೋರಿ ಹಳ್ಳದ ಈ ಬೀದಿ ಬೀದಿಗಳಲ್ಲಿ ಕರೆದೊಯ್ಯುತ್ತಾರೆ. ಡೋರಿ ಹಳ್ಳದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನ ಬ್ರಿಟಿಷರು ಮೋಸದಿಂದ ಸೆರೆ ಹಿಡಿದರು. ಆನಂತರ ನಂದಗಡದ ಇದೇ ಪೇಟೆ ಬೀದಿನಲ್ಲಿ ಅವರನ್ನು ನಡೆಸ್ಕೊಂಡು ನಂದಗಡದಿಂದ ಆಚೆ ಇರುವ ಒಂದು ದೊಡ್ಡ ಆಲದ ಮರದ ಹತ್ರ ಕರ್ಕೊಂಡು ಹೋಗ್ತಾರೆ. ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ಸಂಗಡಿಗರನ್ನ ಬ್ರಿಟಿಷರು ಇದೇ ಮರಕ್ಕೆ ನೇಣು ಹಾಕಿದ್ದು. ಈ ಆಲದ ಮರದ ಬುಡದಲ್ಲಿ ನೆಲೆ ನಿಂತಿರುವ ಈ ಪುಟ್ಟ ಗುಡಿಗೂ ಅನನ್ಯ ಶಕ್ತಿ ಇದೆ. ಈ ಊರನ್ನ ಕಾಯುವ ಮಹತ್ತರ ಪವಾಡದ ಸ್ಥಳವಿದು. ಈ ದೇವರಿಗೆ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ. ಆ ಭಕ್ತಿ ಪೂಜೆಗೆ ಒಲಿಯುವ ಇಲ್ಲಿನ ದೇವರು ಇವರಿಗೆ ವರಪ್ರಸಾದಿಸುತ್ತಾನೆ. ನೂರಾರು ವರ್ಷಗಳಿಂದ ಇಲ್ಲಿ ಅಕ್ಕಪಕ್ಕ ಅಡ್ಡಾಡುವವರಿಗೆ ಯಾವುದೇ ಭಯವಿಲ್ಲ. ಕಳ್ಳ ಕಾಕರಿಗೆ ಇಲ್ಲಿ ಹತ್ತಿರ ಸುಳಿಯುವುದಕ್ಕೂ ನಡುಕ ಹುಟ್ಟುತ್ತದೆ ಅನ್ನುವುದು ಇಲ್ಲಿನವರ ಅಂಬೋಣ. ಇದಕ್ಕೆ ಇಲ್ಲಿರುವ ಸಂಗೊಳ್ಳಿ ರಾಯಣ್ಣನ ಶಕ್ತಿಯೂ ಕಾರಣ ಇರಬಹುದೇ? ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಸಿನಿಮಾ ಆಗ್ತಾ ಇರೋ ವಿಷಯ ನಿಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಈ ಸಿನಿಮಾ ಆಗೋದಕ್ಕೆ ಮುಖ್ಯವಾದ ಕಾರಣ ಈ ಸಂಗೊಳ್ಳಿ ರಾಯಣ್ಣನ ಮರ ಅನ್ನೋ ವಿಷಯ ನಿಮ್ಗೆ ಗೊತ್ತಿದೆಯಾ? ತನ್ನ ಬೆಳವಣಿಗೆಗೆ ಇದೇ ಯೋಧನ ಶಕ್ತಿ, ಅವನ ಮೇಲಿಟ್ಟಿರುವ ಭಕ್ತಿ ಕಾರಣ ಎನ್ನುತ್ತಾ ಆ ಯೋಧನ ಕುರಿತು ಚಲನಚಿತ್ರ ತಯಾರಿಸುತ್ತಿರುವ ನಿರ್ಮಾಪಕರ ಕಥೆ ಏನು? ಸಂಗೊಳ್ಳಿ ರಾಯಣ್ಣ ಒಬ್ಬ ಹೋರಾಟಗಾರ ಅಂತ ನಮ್ಮ ರಾಜ್ಯದ ತಿಳ್ಕೊಂಡಿದ್ದಾರೆ. ಆದರೂ ಅವನ ಹೋರಾಟಗಾರ ಜೊತೆಗೆ ಅವನೊಬ್ಬ ದೈವಿ ಪುರುಷ. ಅವನ ದೈವಿ ಶಕ್ತಿಯಿಂದ ಇವತ್ತು ಈ ಭಾಗದ ಜನತೆ ಯಾರಿಗೆ ಮಕ್ಕಳಾಗಲ್ಲ, ಇವತ್ತು ಕೇರಳ ಇರ್ಬೋದು, ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಬಾಂಬೆ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕದಂತೆ ಯಾರಿಗೆ ಮಕ್ಕಳಾಗಂಗಿಲ್ಲ ಅಂಥವ್ರಿಗೆ ಅಲ್ಲಿ ಬಂದು ಬೇಡಿಕೊಂಡು ಅಮಾವಾಸ್ಯೆಗೆ ತೊಟ್ಲ ಕಟ್ಕಿಸಿಂದ ಹೋದಾಗ ಎಷ್ಟೋ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಇವತ್ತು ಮಕ್ಕಳಾಗಿದೆ. ನನ್ನ ಕಡೆ ಆರ್ಥಿಕವಾಗಿ ನನ್ನ ಕಡೆ ಏನೂ ಇರಲಿಲ್ಲ, ಎಲ್ಲ ರಾಯಣ್ಣನೇ ಕೊಟ್ಟಿದ್ದು. ನನಗೆ ಕೂಡ ಈ ಮದುವೆಗೆ 21 ವರ್ಷದ ಮಕ್ಕಳಿರಲಿಲ್ಲ. ಪ್ರತಿ ಅಮಾವಾಸ್ಯೆಗೆ, ಪ್ರತಿ ವಾರಕ್ಕೆ, ಪ್ರತಿ 15 ವರ್ಷ ನಾವು ರಾಯಣ್ಣನಿಗೆ ಪೂಜೆ ಪುರಸ್ಕಾರ ಅಭಿಷೇಕ ಮಾಡಿ ಅವ್ನು ನಡ್ಕೊಂಡು ಸಮಾಜ ಸಂಘಟನೆ ಹೋರಾಟ ಮಾಡ್ತಾ ಬಂದೆ. ಇವತ್ತು ನನಗೆ ಆ ರಾಯಣ್ಣ ಲೇಟ್ ಆದರೂ ಕೂಡ ಮಕ್ಕಳನ್ನು ಕೊಟ್ಟಿದ್ದಾನೆ. ಹೀಗೆ ತನ್ನ ಪವಾಡಗಳನ್ನ ಪ್ರದರ್ಶಿಸುತ್ತಿರುವ ಸಂಗೊಳ್ಳಿ ರಾಯಣ್ಣನ ಆಲದ ಮರ ಅವನ ಪ್ರಾಣ ಸ್ನೇಹಿತ ಬಿಚ್ಚುಗತ್ತಿ ಚನ್ನಬಸಪ್ಪ ರಾಯಣ್ಣನಿಗಾಗಿ ಕಟ್ಟಿದ ಸಮಾಧಿ. ರಾಯಣ್ಣನ ನೆನಪಲ್ಲಿ ಕಟ್ಟಿದ ಈ ಸಮಾಧಿ ಮತ್ತದರ ಪಕ್ಕದಲ್ಲೇ ಆತ ನೆಟ್ಟ ಆಲದ ಮರ ಇಂದು ಬೇಡಿದವರಿಗೆ ಮಕ್ಕಳನ್ನ ನೀಡುವ ಮರವಾಗಿ ಪರಿವರ್ತಿತವಾಗಿದೆ. ಇದು ನಿಜಾನೋ ಸುಳ್ಳು ಅನ್ನೋ ತರ್ಕಕ್ಕಿಂತ ಇಲ್ಲಿನ ನಂಬಿಕೆ ವಿಶೇಷವಾಗಿದೆ. ಚೆನ್ನಾಗಿದೆ ಅಲ್ವಾ? ನಿಮ್ಮಲ್ಲೂ ಯಾರಿಗಾದ್ರೂ ಈ ಮಕ್ಕಳಾಗದೇ ಇರೋ ಸಮಸ್ಯೆ ಇದ್ರೆ ಇಲ್ಲಿಗೆ ಬಂದ್ರೆ ಪರಿಹಾರ ಸಿಗ್ಬೋದು. ನಂಬಿಕೆನೇ ದೇವರು. ಏನಂತೀರಾ?